ಆಸ್ಟ್ರೋಯೋಗಿ ಮೊದಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹಿರೇದಿನಿ ಗುರುಜಿ. ವೀಕ್ಷಕರೇ, ಅಷ್ಟಯೋಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ, ಇಲ್ಲಿ ನಿಮಗೆ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಆ್ಯಪಿನಲ್ಲಿ ನಿಮಗೆ ತುಂಬ ವಿಶೇಷವಾದ ಮಾಹಿತಿಗಳು ನಿಮ್ಮ ಜಾತಕದ ಅನುಸಾರವಾಗಿ ಇಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಮತ್ತು ಇದೊಂದು ನಮ್ಮ ಒಂದು ಜಗತ್ತಿನಲ್ಲೇ ಒಂದು ಅತ್ಯಂತ ದೊಡ್ಡದಾದ ಒಂದು ವೈದಿಕ ಜ್ಯೋತಿಷ್ಯದ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಮ ಜಾತಕದ ಅನುಸಾರವಾಗಿ ಏನು ನಿಮ್ಮ ಕಷ್ಟ ಸಮಸ್ಯೆಗಳು ಪರಿಹಾರ ವಿಚಾರವಾಗಿ ಕೂಡ ಇಲ್ಲಿ ತಿಳಿಸ್ಕೊಡಲಾಗ್ತದೆ. ಮುಖ್ಯವಾಗಿ ಇಲ್ಲಿ ಯಾವುದೇ ವಿಚಾರ ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದಿಲ್ಲ, ತುಂಬ ಗೌಪ್ಯವಾಗಿ ನಿಮ್ಮ ಮನೆಯವರೇ ನಿಮ್ಮ ಬಗ್ಗೆ ಕೇಳಿದ್ರು ಕೂಡ ತಿಳಿಸ್ಕೊಡಲ್ಲ. ಇದು ತುಂಬ ವಿಶೇಷವಾದ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿ ನಾವು ಇವತ್ತಿನ ಟಾಪಿಕ್ ನೋಡ್ತಾ ಇದ್ದೀವಿ, ದ್ವಾದಶ ರಾಶಿಗಳ ಫಲಾನುಫಲ ವಿಚಾರವಾಗಿ ಫೆಬ್ರವರಿ 2024ರಲ್ಲಿ ನಿಮ್ಮ ರಾಶಿಗಳು ಫಲಗಳು ಹೇಗಿದೆ ಅನ್ನೋ ವಿಚಾರದಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ವೀಕ್ಷಕರೇ, ಕಟಕ ರಾಶಿಯವರ ವಿಚಾರವಾಗಿ ನೋಡೋದಾದರೆ ಸಪ್ತಮ ಸ್ಥಾನದಲ್ಲಿ ಸೂರ್ಯನ ಗೋಚಾರ ಮತ್ತು 14ನೇ ತಾರೀಕುವರೆಗೂ, ಮತ್ತು ನಿಮ್ಮ ರಾಶಿಯವರಿಗೆ 2024 ಫೆಬ್ರವರಿ ತಿಂಗಳಲ್ಲಿ ನೋಡೋದು ವಿಶೇಷ ಬುಧನ ಗೋಚಾರ ಷಷ್ಠ ಭಾವದಲ್ಲಿ 2ನೇ ಫೆಬ್ರವರಿಯಿಂದ, ಮತ್ತು ಸಪ್ತಮ ಸ್ಥಾನದಲ್ಲಿ 20ನೇ ಫೆಬ್ರವರಿವರೆಗೂ, ಅಷ್ಟಮ ಸ್ಥಾನದಲ್ಲಿ ಗೋಚರ ಆಗುವಂಥದ್ದು 20 ಫೆಬ್ರವರಿ ನಂತರ, ಮತ್ತು ಲಾಭ ಮತ್ತು ಚತುರ್ಥಾಧಿಪತಿಯಾದ ಶುಕ್ರನ ಗೋಚಾರ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು, ಮತ್ತು ಕುಜನ ಗೋಚಾರ ಷಷ್ಠ ಭಾವದಲ್ಲಿ 5ನೇ ಫೆಬ್ರವರಿವರೆಗೂ ಇರುವಂಥದ್ದು, ಮತ್ತು ಸಪ್ತಮ ಸ್ಥಾನದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಕುಜನ ಗೋಚಾರ ಅಂತೇಳಿ. ಗುರುವಿನ ಗೋಚಾರ ದಶಮ ಸ್ಥಾನದಲ್ಲಿ, ಶನಿಯ ಗೋಚಾರ ಅಷ್ಟಮದಲ್ಲಿ, ಅದೇ ರೀತಿ ರಾಹು ಕೇತು ತೃತೀಯ ಮತ್ತು ಭಾಗ್ಯಸ್ಥಾನದಲ್ಲಿ ಇರುವಂಥದ್ದು. ಸೊ 2024 ಫೆಬ್ರವರಿ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಫಲಗಳೇನು ಅಂತಂದರೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಬರುವುದರಿಂದ ಒಂದು ಗುರಿ ಇರುವಂಥದ್ದು, ಆ ಗುರಿ ಎತ್ತ ಸಾಗುವಂಥ ಕೆಲಸ ಕಾರ್ಯಗಳು ಆಗುತ್ತೆ. ಗೌರ್ಮೆಂಟ್ ಕೆಲಸ ವಿಚಾರದಲ್ಲಿ ಅಥವಾ ಪ್ರೈವೇಟ್ ಖಾಸಗಿ ಕೆಲಸಗಾರರಿಗೆ ಒಳ್ಳೆಯ ಸಮಯ. ಆದಷ್ಟು ಮೇಲ್ವರ್ಗದವರಿಂದ ಅಂದರೆ ಕೆಲಸದಲ್ಲಿ ನಿಮ್ಮ ಮೇಲ ಅಧಿಕಾರಿ ಆಗಿರ್ಬೋದು, ನಿಮ್ಮ ಬಾಸ್ ಆಗಿರ್ಬೋದು, ಅಥವಾ ನಿಮ್ಮ ಸಹಾಯಕರು ಅಂದರೆ ಕಲೀಗ್ಸ್ ಅಂತ ಹೇಳ್ತೀವಲ್ಲ, ಅವರಿಂದ ಅನುಕೂಲ ನಿರ್ಮಾಣವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ವೀಕ್ಷಕರೇ. ಸೊ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಏರುಪೇರುಗಳು, ಆದರೆ ಯಾರು ಹೂಡಿಕೆ ಮಾಡಬೇಕಂತೀರೋ ಅದು ಅವರಿಗೆ ಸುಸಮಯವಾಗಿದೆ. ಮತ್ತು ಹೊಸ ಒಂದು ಕೆಲಸ ಕಾರ್ಯಗಳಿಗೆ ಏನಾದರೂ ಹಣಕಾಸಿನ ನೆರವು ಪಡೆಯುವಂಥದ್ದು, ಸಾಲವನ್ನು ಪಡೆಯುವಂಥದ್ದು, ಸ್ವಲ್ಪ ಹುಷಾರಾಗಿ ಈ ಒಂದು ನಿರ್ಧಾರವನ್ನು ಮಾಡಿ. ಯಾಕಂದರೆ ಆಕಸ್ಮಿಕದ ಧನಲಾಭ ಅಥವಾ ಧನ ನಷ್ಟ ಆಗುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ 2024ರಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಬಟ್ ಯಾರು ರಿಯಲ್ ಎಸ್ಟೇಟು, ಶೇರ್ ಮಾರ್ಕೆಟು, ಟ್ರೇಡಿಂಗ್ ಮಾಡ್ತಾ ಇದ್ದಾರೋ ಅವರಿಗೆ ಒಳ್ಳೆ ಲಾಭ ಅಷ್ಟೊಂದು ಬರೋದಿಲ್ಲ. ಹುಷಾರಾಗಿರುವಂಥದ್ದು ಯಾವುದಕ್ಕೂ ವಾಸಿ. ಅಂದರೆ ಟ್ರೇಡಿಂಗ್ ಮಾಡಿ ತುಂಬ ದುಡ್ಡು ಹಾಕಿ ತುಂಬ ದುಡ್ಡಿಂದ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇನ್ನೇನೋ ನಿರಾಶೆ ಆಗೋದಕ್ಕಿಂತ ಸ್ವಲ್ಪ ನಿಧಾನ ಮಾಡಿದರೆ ಒಳ್ಳೆಯದು ವೀಕ್ಷಕರೇ. ಮತ್ತು ವೈಯಕ್ತಿಕವಾಗಿ ಕರ್ಕಾಟಕ ರಾಶಿಯವರಿಗೆ ನೋಡೋದಾದರೆ ತುಂಬ ಸ್ವಲ್ಪ ಓಡಾಟದಿಂದ ಶ್ರಮ ಆಗುವಂಥದ್ದು, ಸ್ವಲ್ಪ ಹೆಚ್ಚು ಸ್ಟ್ರೈನ್ ಅಂತ ನಾವೇನೇ ಹೇಳ್ತೀವೋ ಸ್ವಲ್ಪ ಜಾಸ್ತಿ. 20ನೇ ತಾರೀಕು ನಂತರ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಮಾರ್ಕ್ಸು ಮತ್ತು ಎಕ್ಸಾಮ್ನಲ್ಲಿ ಒಳ್ಳೆ ಗ್ರೇಡ್ಸ್ ಬರುವಂಥದ್ದು. ಈಗ ಸುಮಾರು ವೀಕ್ಷಕರು ನಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಕರೆ ಮಾಡೋರು, ಅವರು ಸರ್ವೇ ಸಾಮಾನ್ಯವಾಗಿ ಅವರ ಮಕ್ಕಳ ಒಂದು 10th ಸ್ಟ್ಯಾಂಡರ್ಡ್ ಆಗಿರ್ಬೋದು, 12th ಸ್ಟ್ಯಾಂಡರ್ಡ್ ಆಗಿರ್ಬೋದು, ಈ ರೀತಿ ಎಕ್ಸಾಮ್ಸ್ ಇದೆ ಗುರುಗಳೇ, ಹೇಗೆ ನಮ್ಮ ಮಕ್ಕಳ ಜಾತಕ ಅಂತ ನಮ್ಮ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕರೆ ಮಾಡಿದವರು ಅಷ್ಟಯೋಗಿ ಪ್ಲ್ಯಾಟ್ಫಾರ್ಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಒಳ್ಳೆ ಸಮಯ ಅಂತ ಹೇಳ್ತೀವಿ. ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ನಿಮಗೆ ಈ ಒಂದು ಮಾಸದಲ್ಲಿ ತುಂಬ ಒಂದು ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ
ಸ್ವಲ್ಪ ಹೆಚ್ಚು ಕಾಳಜಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲತೆ ಕಾಣಿಸ್ತಾ ಇದೆ. ಇನ್ನು 3 ನಕ್ಷತ್ರಗಳು. ಸೊ ಇಲ್ಲಿ ನಾವು ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು, ಪುಷ್ಯಮಿ ಮತ್ತು ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋದಾದ್ರೆ ಸ್ವಲ್ಪ ಆದಷ್ಟು ಪುನರ್ವಸು ನಕ್ಷತ್ರಕ್ಕೆ ಸ್ವಲ್ಪ ಒತ್ತಡಗಳ ಜಾಸ್ತಿ, ಅದರಿಂದ ಸ್ವಲ್ಪ ಏನೋ ಚಿಂತೆಗೀಡಾಗುವಂಥದ್ದು. ಅದಕ್ಕೆ ಒತ್ತಡ ಮಾಡ್ಕೋಬೇಡಿ, ಆರಾಮಾಗಿರಿ, ಒಳ್ಳೇದಾಗುವಂಥದ್ದು ಪುನರ್ವಸು ನಕ್ಷತ್ರ. ಪುಷ್ಯ ನಕ್ಷತ್ರದವರಿಗೆ ಕೆಲಸ ಕಾರ್ಯಗಳಿಗೆ ಒಬ್ಬರೇ ಹೋಗೋದ್ರಿಂದ ಅಡಚಣೆ ಆಗುವಂಥದ್ದು. ಸೊ ಅದಕ್ಕೆ ಒಟ್ಟಿಗೆ ಹೋಗಿ ಒಬ್ಬರ ಜೊತೆನಲ್ಲಿದ್ದರೆ ಒಳ್ಳೆಯದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲಿ ಕಿರಿಕಿರಿ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಇದಕ್ಕೆ ಪರಿಹಾರ ಇಷ್ಟೇ, ಪ್ರತಿ ಶನಿವಾರ ಗೋಧಿಯನ್ನು ಕೊಡುವಂಥದ್ದು ಶನೇಶ್ವರ ಸ್ವಾಮಿಗೆ. ಆದಷ್ಟು ದಿನಾಲು ಸುಂದರಕಾಂಡನ ಪಾರಾಯಣ ಮಾಡುವಂಥದ್ದು ಒಳ್ಳೆಯದು. ಮತ್ತು ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ, ಗಣಪತಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಸಮಸ್ಯೆ ಎದುರಿಸ್ತಾ ಇದ್ದೀರೋ ಕರ್ಕಾಟಕ ರಾಶಿಯವರಿಗೆ ಅದರಿಂದ ಮೇಲ್ ಬರುವಂಥದ್ದು 2024 ಫೆಬ್ರವರಿ ತಿಂಗಳು ಆಗಿದೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಇದು ನಿಮ್ಮ ಒಂದು ರಾಶಿಯ ಫಲಗಳು 2024 ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟ ಹಾಗೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ರಾಶಿಯ ವಿಶೇಷ ಫೆಬ್ರವರಿ 2024ರಲ್ಲಿ ಏನೂ ಇಲ್ಲ, ಸಿಂಪಲ್ ಆಗಿದೆ. ಪ್ರತಿಯೊಂದು ತಿಳಿಸಿದ ಹಾಗೆ ನೀವು ಕೆಲವೊಂದು ಪರಿಹಾರಗಳನ್ನು ಮುಖ್ಯವಾಗಿ ನಾವೇನು ಅದನ್ನು ನಿಮ್ಮ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀವಿ, ಆ ಪರಿಹಾರಗಳನ್ನು ಮಾಡಿ. ಮತ್ತು ಯಾವುದೇ ಜ್ಯೋತಿಷ್ಯ ಅನ್ನೋದು ಒಂದು ಟೂಲ್ ಥರ. ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತಂದರೆ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ಹೇಗೆ ಗೂಗಲ್ ಮ್ಯಾಪ್ ಹಾಕಿ ನಿಮಗೆ ಹುಡುಕಿದರೆ ನಿಮಗೆ ದಾರಿ ಸುಲಭ ಆಗುತ್ತೋ, ಜ್ಯೋತಿಷ್ಯ ಶಾಸ್ತ್ರನೂ ಹಾಗೆ. ಸೊ ಈ ವಿಚಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರನ ಆ ರೀತಿ ಬಳಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು. ಅಷ್ಟಯೋಗಿ ಪ್ಲ್ಯಾಟ್ಫಾರ್ಮಲ್ಲಿ ಈ ಎಲ್ಲ ಅವಕಾಶಗಳು ನಿಮಗೆ ಸಿಗುವಂಥದ್ದು. ನಿಮ್ಮ ರಾಶಿಯವರಿಗೆ ಏನು ಪರಿಹಾರಗಳನ್ನು ಸೂಚಿಸಲಾಗಿದೆ ಮತ್ತು ಏನು ಪ್ರಿಕಾಷನ್ಸ್ನ ಇದು ಮಾಡಲಾಗಿದೆ ಅದನ್ನು ಸಮರ್ಥವಾಗಿ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ದೇವರು ಆರೋಗ್ಯ ಕೊಟ್ಟು ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಒಂದು ದೇವರ ಒಂದು ಕೃಪಾ ಅನುಗ್ರಹ ಇರಲಿ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಆಸ್ಟ್ರೋಯೋಗಿ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.